ವಾಹನದ ಮೇಲೆ ಏಕಾಏಕಿ ಕಾಡಾನೆ ದಾಳಿ ಮಾಡಿದ ಘಟನೆ ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಸಂರಕ್ಷಿತ ಅರಣ್ಯದಲ್ಲಿ ನಡೆದಿದೆ. ಸಮಯ ಪ್ರಜ್ಞೆಯಿಂದ ಚಾಲಕ ಬಚಾವಾಗಿದ್ದಾನೆ. ರಸ್ತೆ ಪಕ್ಕದಲ್ಲಿ ಕಾಡಾನೆ ಮೇಯ್ತಾ ನಿಂತಿತ್ತು. ಈ ವೇಳೆ ವಾಹನ ಬರ್ತಾ ಇದ್ದಂತೆ ದಾಳಿ ಮಾಡೋದಕ್ಕೆ ಕಾಡಾನೆ ಯತ್ನಿಸಿದೆ. ಕೂಡಲೇ ಚಾಲಕ ವಾಹನ ಹಿಮ್ಮುಖವಾಗಿ ಚಲಾಯಿಸಿ ಬಚಾವಾಗಿದ್ದಾನೆ. ಚಾಲಕನ ಸಮಯ ಪ್ರಜ್ಞೆಯ ದೃಶ್ಯ ಪ್ರಯಾಣಿಕರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ತ್ರಿವಳಿ ಮಕ್ಕಳಿಗೆ ತಾಯಿ ಜನ್ಮ ನೀಡಿದ ಅಪರೂಪದ ಕ್ಷಣಕ್ಕೆ ಹಾಸನದ ಹಿಮ್ಸ್ ಆಸ್ಪತ್ರೆ ಸಾಕ್ಷಿಯಾಗಿದೆ. ಹೆರಿಗೆ ಸಂಬಂಧ ಹಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದ ಮಹಿಳೆ 2 ಹೆಣ್ಣು 1 ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. ತಾಯಿ ಮಕ್ಕಳಿಗೆ ತೊಂದರೆಯಾಗದಂತೆ ವೈದ್ಯೆ ಡಾಕ್ಟರ್ ನ್ಯಾನ್ಸಿ ಹೆರಿಗೆ ಮಾಡಿಸಿದ್ದಾರೆ. ಸದ್ಯ ತಾಯಿ ಮತ್ತು 3 ಮಕ್ಕಳು ಆರೋಗ್ಯವಾಗಿದ್ದಾರೆ. ಡಾಕ್ಟರ್ ನ್ಯಾನ್ಸಿ ಮಾಹಿತಿ ಹಂಚಿಕೊಂಡಿದ್ದಾರೆ. ರಾಜ್ಯದಲ್ಲಿ ಸೆಪ್ಟೆಂಬರ್ 23ರವರೆಗೆ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂದಿನ 3-4 ದಿನಗಳ ಕಾಲ ರಾಜ್ಯದಲ್ಲಿ ಮೋಡ ಕವಿದ ವಾತಾವರಣ ಇರಲಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಿಗೆ ಸೆಪ್ಟೆಂಬರ್ 24ರವರೆಗೆ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ಜಲಾವೃತಗೊಂಡ ಸೇತುವೆ ಮೇಲೆ ಹುಚ್ಚಾಟ ಮಾಡೋದಕ್ಕೆ ಹೋಗಿ ವೃದ್ಧ ನೀರು ಪಾಲಾದ ಘಟನೆ ಬೀದರ್ ತಾಲೂಕಿನ ಬರೂರು ಸೇತುವೆ ಮೇಲೆ ನಡೆದಿದೆ. ಸೇತುವೆ ದಾಟಿ ನೆರೆ ರಾಜ್ಯ ತೆಲಂಗಾಣದ ರಾಜೋಳ ಕಡೆಗೆ ಹೋಗೋದಕ್ಕೆ ವೃದ್ಧ ಪ್ರಭಾಕರ್ ಮುಂದಾಗಿದ್ದ. ಈ ವೇಳೆ ಸ್ಥಳೀಯರು ನೀರು ಜಾಸ್ತಿ ಇದೆ, ಹೋಗಬೇಡ ಅಂತ ಹೇಳಿದ್ರೂ ಕೂಡ ಕೇಳದೆ ನೀರು ಪಾಲಾಗಿದ್ದಾನೆ. ಸ್ಥಳಕ್ಕೆ ಮನ್ನಳ್ಳಿ ಪೊಲೀಸರು ಭೇಟಿ ನೀಡಿ ವೃದ್ಧನಿಗಾಗಿ ಶೋಧ ಕಾರ್ಯ ಆರಂಭಿಸಿದ್ದಾರೆ. ಸತತ ಬೆಲೆ ಏರಿಕೆಯಿಂದ ಕಂಗೆಟ್ಟಿದ್ದ ರಾಜ್ಯದ ಜನರಿಗೆ ಕೆಎಂಎಫ್ ಶೀಘ್ರದಲ್ಲೇ ನಂದಿನಿ ಉತ್ಪನ್ನಗಳ ದರ ಇಳಿಕೆ ಮಾಡೋದಕ್ಕೆ ಮುಂದಾಗಿದೆ. ನಂದಿನಿ ಉತ್ಪನ್ನಗಳ ಜಿಎಸ್ಟಿ ದರ ಶೇಕಡ 12ರಿಂದ 5%ಗೆ ಇಳಿಕೆ ಮಾಡಿರುವ ಹಿನ್ನೆಲೆಯಲ್ಲಿ ಮೊಸರು, ತುಪ್ಪ, ಬೆಣ್ಣೆ, ಲಸ್ಸಿ ಸೇರಿ ವಿವಿಧ ಉತ್ಪನ್ನಗಳ ದರ ಇಳಿಕೆ ಮಾಡುವ ಸಾಧ್ಯತೆಗಳಿವೆ. ಸೋಮವಾರದಿಂದ ಪರಿಷ್ಕೃತ ದರ ಜಾರಿಯಾಗಲಿದೆ ಎನ್ನಲಾಗುತ್ತಿದೆ. ಧರ್ಮಸ್ಥಳದ ಬಂಗ್ಲೆಗುಡ್ಡಿಯಲ್ಲಿ ಮೈಸೂರಿನ ಯುಬಿ ಅಯ್ಯಪ್ಪ ಕಾರ್ಡ್ ಪತ್ತೆಯಾದ ಬಗ್ಗೆ ಪುತ್ರ ಜೀವನ್ ಪ್ರತಿಕ್ರಿಯೆ ನೀಡಿದ್ದಾರೆ. ನನ್ನ ತಂದೆ ಬಂಗ್ಲೆಗುಡ್ಡದಲ್ಲಿ ಮೃತಪಟ್ಟಿರ್ತಾರೆ ಅನ್ನುವ ನಂಬಿಕೆ ಇಲ್ಲ. ವಿವಿಧ ಕಾಯಿಲೆಗಳಿಂದ ಬಳಲ್ತಾ ಇದ್ದ ನಮ್ಮ ತಂದೆ ಮೈಸೂರಿನಲ್ಲಿ ವಿವಿಧ ಚಿಕಿತ್ಸೆಗಳನ್ನು ಪಡಿತಾ ಇದ್ರು. 2017ರ ಜೂನ್ 18ರಂದು ನಾನು ಮೈಸೂರಿನ ಬಸ್ಗೆ ಹತ್ತಿಸಿದ್ದೆ. ಬಳಿಕ ಮಧ್ಯಾಹ್ನ 2 ಗಂಟೆಗೆ ಕರೆ ಮಾಡಿದ್ದೆ. ಆದರೆ ಅವರ ಫೋನ್ ಸ್ವಿಚ್ ಆಫ್ ಆಗಿತ್ತು. ಕೊಡಗಿನ ಫಾರೆಸ್ಟ್ಗಳು, ನದಿ, ಅನಾಥಾಶ್ರಮ ಸೇರಿದಂತೆ ಎಲ್ಲಾ ಕಡೆ ಹುಡುಕಿದ್ವಿ. ಆದರೆ ನಮ್ಮ ತಂದೆ ಸಿಗ್ಲಿಲ್ಲ. ಧರ್ಮಸ್ಥಳಕ್ಕೆ ಹೋದ್ರೆ ನೆಮ್ಮದಿ ಸಿಗುತ್ತೆ ಅಂತ ನಮ್ಮ ತಂದೆ ಹೇಳ್ತಾ ಇದ್ರು. ಆದ್ರೆ ಅಲ್ಲಿಗೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅನ್ನುವ ನಂಬಿಕೆ ಇಲ್ಲ. ನನ್ನ ತಂದೆಯ ID ಕಾರ್ಡ್ ಜೊತೆಗೆ ವಾಕಿಂಗ್ ಸ್ಟಿಕ್ ಕೂಡ ದೊರೆತಿದೆ. ಇದೆಲ್ಲವನ್ನ ನೋಡಿದ್ರೆ ಅದು ನನ್ನ ತಂದೆಯ ಅಸ್ಥಿಪಂಜರವೇ ಇರಬಹುದು. ನಮ್ಮ ತಂದೆಯ ಅಸ್ಥಿಪಂಜರವಾದ್ರೆ ಪಡೆದು ಅಂತ್ಯ ಸಂಸ್ಕಾರ ಮಾಡ್ತೀನಿ ಅಂತ ಪುತ್ರ ಜೀವನ್ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.